Guys, welcome back to my new vlog, guys. ಸೊ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿಂದ. ಇವತ್ತು ಏನಪ್ಪ ಅಂದರೆ ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ನಾನು ಒಮ್ಮೆ ಹೋಗ್ತಾ ಇದ್ದೀವಿ ಹಿಡ್ಕೊಂಡು. ಅವ್ರ ಫ್ರೆಂಡ್ ಸಿಕ್ಕಿದ್ದಾರೆ. ಖರ್ಚು ಅಂತಾನೆ ಬಿಡಲ್ಲ. 1 2 3 ಇನ್ನೂ ಬರ್ತದೆ. ಸ್ಲೋ ಮಾಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡೆ ಹೋಗ್ಬೇಕು. ಸ್ವಲ್ಪ ಕಡೆ ಗಾಡಿಗಳು ಇರ್ತವೆ. ಓದೋದಲ್ಲ ಅಲ್ಲ, ಕಾಲೇಜಲ್ಲಿ ಆಲ್ಮೋಸ್ಟ್ ಮುಗಿಸ್ಬೋದು. ಓದೋದನ್ನ ಮನೇಲಿ ಬಂದು ಓದೋ ಅವಶ್ಯಕತೆನೇ ಇಲ್ಲ. ಕಾಲೇಜಲ್ಲಿ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಅಲ್ಲೇ ಮಾಡಿಸ್ತಾರೆ. ಮತ್ತೆ ಬಂದು ಓದೋದೇ ಇಲ್ಲ. ಎಷ್ಟು ನೋಡಿ ಇಲ್ಲಿ ಎಂಥ ಗಿಡ ಅದು? ಏನದು ಹಂಗೆ? ಏನು ಹೆಸರೇನು? ಕಾಮೆಂಟ್ ಮಾಡಿ ಗೈಸ್, ಯಾವ ಗಿಡ ಅಂತ. ಸೊ ಗೈಸ್, ವಿ ಆರ್ ಆಲ್ಮೋಸ್ಟ್ ನಿಯರ್. ಹಿಂದೆ ಮೂರುವರೆಗೆಲ್ಲ ಬರ್ತಾರಲ್ಲ. ಬರ್ಬಾರ್ದು. ನಾನು ಸ್ವಲ್ಪ ತಗೊಂಡು ಹೋಗ್ತೀನಿ. ನೀನ್ ಹತ್ರ ಸರಿ. ಕಾಫಿ ಮಾಡಿದ್ರು ಸರಿ. ಸೌತೆಕಾಯಿ ಎಲ್ಲ ಆಯ್ತು. ಏನೇನು ಬೇಕಾದ್ರೆ ತೊಗೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ. ನೋಡಿ ಇಲ್ಲ ಅದು ಇದಕ್ಕೆ ಹಾಕ್ಬಿಡೋಣ. ಶೇಕ್ ಮಿಲ್ಕ್ ಶೇಕ್. ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಎಜುಕೇಶ್ನಲ್ ಕಾಣ್ತಿರೋದು ಅದು ಅಷ್ಟೊಂದು ಸ್ಟೋರೇಜ್ ಓಲ್ಡ್ ಮಾಡಿರೋ ಆಮೇಲೆ ಹ್ಯಾಂಗ್ ಆಗೋಗ್ಬಿಡುತ್ತೆ ಅದು. ಯಾವುದಕ್ಕಾಗುತ್ತೆ? ಇದನ್ನು ಚೇಂಜ್ ಮಾಡ್ಸೋಕ್ಕಾಗಲ್ಲ. ಯಾವುದು? ಏನು ಚೇಂಜ್ ಮಾಡ್ಸಿ? ಸಾಫ್ಟ್ವೇರ್
ಏನು ಚೇಂಜ್ ಮಾಡ್ಸಿರೋ ಅಷ್ಟೇ ಅದು. ಅಪ್ಡೇಟ್ ಮಾಡ್ತಾನೆ ಇರ್ತೀನಪ್ಪ ಇದು. ಇನ್ನೂ ಒಂದು ಮನೆ ಅಪ್ಪ. ಅದು ವಾಕ್ ಬರಬೇಕಾದ್ರೆ ಇನ್ನೂ ಆಗ್ತಾ ಇತ್ತು. ಎಷ್ಟು ಬೇಗ ಆಗೈತೆ ನೋಡು. ಸಿವಿಲ್ ಇಂಜಿನಿಯರ್ಸ್ ಇವತ್ತು ಕಾಲೇಜ್ ಬೇರೆ 2 ಕ್ಲಾಸ್ ಮಿಸ್. ಇಷ್ಟು ಬೇಗ ಗಾಡಿ ಬೇರೆ ನಾನು ಎಂತಾಗ ಸರ್ವಿಸಿಗೆ ಬಿಡಬೇಕು. ನಮ್ಮ ದೊಡ್ಡಪ್ಪನ ಒಂದು ಸಗಡಿ ತೊಗೊಂಡ್ರು, ಅವರು ನಂಬರ್ ಪ್ಲೇಟ್ ಹಾಕಿಸ್ಬೇಕು. ಇವತ್ತು 2 ಕ್ಲಾಸು ಆಯ್ತು. ಇಂಜಿನಿಯರ್ಸ್ ಲೈಫ್ ಅಂದರೆ ಇದೆಲ್ಲ ಕಾಮನ್. ಏನು ದೊಡ್ಡ ವಿಷಯ ಏನಿಲ್ಲ. ಸ್ಕೂಲ್ ಟೈಮಲ್ಲಂತೂ ಒಂದು ದಿವಸ ರಜಾ ಹಾಕಿದ್ದೀವಿ. ಮುಂದೆ ನೋಡ್ತಾ ಇದ್ವಿ, ಇವ್ರು ಬೈಯೋದು ನಾವು ಬೈಸ್ಕೊಳ್ಳೋದು. ಈಗ ನೋಡಿದ್ರೆ ಗಾಯ್ಸ್ ಇವ್ರು ಒಂದೊಂದೆಲ್ಲ ಸೈಕ್ ಮಾಡ್ತಾರೆ. ಅವರೊಂದು ದುಸ್ಕೊಂಬಂದ ಹಾಕಿ ಸೊ ಗೈಸ್ ಫೈನಲಿ ಸಿಕ್ತು. ಬರ್ಬೇಕಾ ರೋಡಲ್ಲೆಲ್ಲ ಬೇಸ್ಕೊಂಬಂದಿದ್ದು ಮಾತಾಡ್ಕೊಂಡು ಬರೋದೇ ಗೊತ್ತಾಗಲಿಲ್ಲ. ನೋಡಿ ಫುಲ್ ಡೇಂಜರ್ ಕಚ್ಚ ಅಂತಾನೆ ಬಿಡಲ್ಲ. ಸೈಕಾಗಿ ಹೋಗ್ಬಿಟ್ಟು ಆರಾಮ್ ಬೇಕಂಗೆ ಆಟ ಆಡಿಸ್ತೀವಿ. ಮೀಟ್ರ್ ಆಫ್ ಹೋಗ್ಬಿಟ್ಟಿದ್ದೀವಿ. ನೋಡಿ ಹೆಂಗೆ ಆಡ್ತವೆ. ಬ್ಯಾಕ್ ಟು ಹೋಮ್. ನೋಡಿ ನಿಮ್ಮ ನುಗ್ಗೆಕಾಯಿ ಮರ್ತಾ ಇದ್ನಲ್ಲ, ನುಗ್ಗೆಕಾಯಿ ತಗೊಂಬಂದಲ್ಲ. ಈಗ ಕಾಫಿ ಪ್ರಿಪೇರ್ ಮಾಡೋಣ ಅಂತ. ನಿಮಗೂ ಬೇಕಾ? ನುಗ್ಗೆಕಾಯಿ ಎಷ್ಟಾಯ್ತು ಹಾಲು? ಏನು ಗೈಸ್ ಹಾಲ್ ಪ್ಯಾಕೆಟ್ ಯಾವುದದು? ಹಾಲು ಪ್ರಿಪೇರ್ ಮಾಡೋಣ. ಹೆಲ್ದಿ ಲೈಫ್. ಸೊ ಇದನ್ನು ಕಟ್ ಮಾಡ್ಕೊಂಡು ಹಾಕೊಂಡು ಸ್ವಲ್ಪ ಇವಾಗ ಹಾಲು ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ನೀರಾಕಿ ಯಾಕಮ್ಮ ಹಾಲಿಗೆ ಈ ಸ್ವಲ್ಪ ಮೊಸರು ಹಾಕಿ ಬೇಡ ಅದನ್ನೇ ಹಿಡಿತಾರ. ಬೇಡ ಕಣೋ, ಸ್ವಲ್ಪ ಹಾಕ್ತೀನಿ. ಸಾಕು ಗಟ್ಟಿ ಇರುತ್ತೆ ಕಣಮ್ಮ. ಹಂಗಂತ ಹಾಲಿಗೆ ಸ್ವಲ್ಪ ಮೊಸರು ಹಾಕಿ ಹೆಂಗ ಸ್ಟವ್ ಹಚ್ಚೋದು ಕಲ್ತಲ್ಲ. ಇದು ಬೂಸ್ಟ್ ಪೌಡರ್. ಅಪ್ಪನ ನನಗೆ ಬೇಡ, ಹಾಕ್ಬೇಡ. ನಾವು KM ಜಾಗ್ರಿ ಪೌಡರ್ ಆಗ್ತಾ ಇದೆ. ಎದುರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಬೆಲ್ಲ ಪೌಡ್ರು. ನೆಕ್ಸ್ಟ್ ನೀನು ಅದು ಎಷ್ಟು ಬೇಕಷ್ಟು ಅಲ್ಲ, ಹಾಲು ಹಾಕೊಂಬಿಡು ಎಷ್ಟು ಬೇಕಷ್ಟು. ನಾನು ಆಮೇಲೆ ಪೌಡ್ರ್ ಹಾಕಂತೀನಿ, ಕಾಫಿ ಪೌಡ್ರ್. ಯಾವ್ದಕ್ಕೆ ಹಾಕಂತಿ ಆಮೇಲೆ? ಬಿಡು.
ಇದು ಏನಕ್ಕೆ ಅಲ್ಲಿ ನೀವು ಹೇಳ್ರಿ, ನೀವು ಹೇಳ್ಬೇಕು. ಅಲ್ಲಿ ಆನ್ ಮಾಡಿದ್ಮೇಲೆ ಗ್ಯಾಸ್ ಕಡಿಮೆ ಆಗುತ್ತಾರೆ ಯಾಕೆ? ಒಂದೇ ಸಪ್ಲೈ ಇರೋದು ಅದಕ್ಕೆ. ಇಷ್ಟು ದಿನ ಇದಾಗ್ತಿರ್ಲಿಲ್ವಾ? ಅದೇನೋ ಪ್ರೆಸ್ ಆಗಿರ್ಬೇಕು ನೋಡ್ರಿ, ಈ ಕಡೆಗೆ ಪಾಸ್ ಆಗೋದು ಗೀಸರ್ ಹತ್ರಕ್ಕೆ ಗೊತ್ತಿರಬೇಕು. ಅದು ಪೈಪು ಏನಂತಾರೆ ನನಗೆ ಸಾಮಾನ್ಯ ಅಲ್ಲಿ ಕನೆಕ್ಟ್ ಮಾಡಿದೀವಲ್ಲ, ಅದು ಪೈಪು ಏನೋ ಕಟ್ಕೊಂಡಿರುತ್ತಾ ಅಂತ. ಕ್ಲೀನರ ಮಾಡಬೇಕು. ಸೊ ಗೈಸ್, ಹಂಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಏನಪ್ಪ ಇವತ್ತು? ಚಿತ್ರಾನ್ನ. ಡಿಸೆಂಬರ್ ಅನ್ಕೊಂಬಿಡ್ಬೇಕು. ಸೊ ಪೂಜೆ ಮಾಡಬೇಕು, ಪೂಜೆ ಮಾಡೋಣ. ಸೊ ಗೈಸ್, ತಿಂಡಿ ತಿಂತಾ ಇದ್ದೀನಿ, ಮನೆ ತಿಂತಾ ಇದ್ದಾರೆ. ಸಾಮಾನ್ಯ ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೆ. ಸೊ ಗೈಸ್, ಇವ್ರು ಹೇಳ್ತಿರೋದು ನಮ್ಮ ತಮ್ಮಂದು. ಅವನು ಸಾಮಾನ್ಯ 85 ಮೇಲೆ ಬರುತ್ತೆ, ಚೆನ್ನಾಗಿ ಮಾಡಿದ್ದಾನಂತೆ, ಈಸಿ ಇತ್ತಂತೆ. ನೀವು ಕಮೆಂಟ್ ಮಾಡಿ ಸೆಕೆಂಡ್ PU ಎಕ್ಸಾಮ್ ಯಾವ ಥರ ಇದೆ. ಸೊ ಗಾಯ್ಸ್, ಬೈಕ್ ಹಿಂಗಿದೆ, ಸರ್ವಿಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಮಾಡೋಣ. ಸೊ ಗಾಯ್ಸ್, ಎಲ್ಲ ಸರ್ವಿಸಿಗೆ ಗಾಡಿ ಎಲ್ಲ ಕೊಟ್ಬಿಟ್ಟು ನಾನು ದೊಡ್ಡಪ್ಪ ಜೊತೆಯಲ್ಲಿ ಬಿಡಿಸ್ಕೊಂಡೆ. ಸೀದಾ ನಮ್ಮ ಕಾಲೇಜ್ ಮೇನ್ ಬ್ಲಾಕು. ಸೊ ನಮ್ಮ ಕ್ಲಾಸ್ ಹತ್ರ ಹೋಗ್ತಾ ಇದ್ವಿ. ಇನ್ನೂ ಟೈಮ್ ಇದೆ, 11 o'clock ನೆಕ್ಸ್ಟ್ ಕ್ಲಾಸು. ಸೊ ಹೋಗೋಣ, 11 o'clock ಹೋಗೋಣ. ಅಷ್ಟೇ ತನಕ ಸುಮ್ಮನೆ ಎಲ್ಲಾದರೂ ಕೂತ್ಕೊಳ್ಬೇಕು. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಅಲೈನ್ ಮಾಡಿದ್ದಾರೆ ಗಾಡಿಗಳು. ಪಾರ್ಕಿಂಗ್ ಚೆನ್ನಾಗಿ ಬರುತ್ತೆ, ಸಿಗತ್ತೆ. ಕಾಣ್ತಿದೆಯಲ್ಲ ಆ ಬ್ಲಾಕೆ, ಅಲ್ಲಿಗೆ ಹೋಗ್ಬೇಕು ನಾನು. ಸ್ವಲ್ಪ ಇನ್ನು ಅರ್ಧ ಗಂಟೆ ಇದೆಯಲ್ಲ, ಮೆಕ್ಯಾನಿಕಲ್ ಪಾರ್ಕಿಂಗ್ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು. ಸೊ ಗಾಯ್ಸ್, ಕೂತಿದ್ದೀನಿ, ಒಬ್ಬನೇ ಕೂತ್ಕೊಂಡಿದ್ದೀನಿ. ಏನು ಮಾಡೋದು ಏನೂ ಗೊತ್ತಾಗ್ತಿಲ್ಲ. ನೋಡಿ, ಇಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟು, ಮೆಕ್ಯಾನಿಕಲ್ ಪಾರ್ಕಿಗೆ ಹೋಗಲಿಲ್ಲ. ಅಲ್ಲಿ ಲೆಕ್ಚರರ್ಸ್ ಇದ್ದಾರೆ, ತುಂಬ ಬೈತಾರೆ ಇವಾಗ ಹೋದರೆ. ಇದು ಒಂಥರ ಒಳ್ಳೆ ಬಂಕ್ ಕೊಡೋ ಫೀಲ್ ಬಂದೈತೆ. ಆ್ಯಕ್ಚುಲಿ ಮಾಡಿರೋದೇ ಅದು, ಕೆಲಸ ಇತ್ತಲ್ಲ, ಹಂಗಾಗಿ ಹೋಗಿ ಬಂದಿದ್ದಾಯಿತು. ಸೊ ಇವಾಗ ಒಬ್ಬನೇ ಕೂತಿದ್ದೀನಿ, ಏನು ಮಾಡೋದು ಗೊತ್ತಿಲ್ಲ. ನೋಡಿ, ಇದು ನಮ್ಮ ಕಾಲೇಜ್ ಬಾಸ್ಕೆಟ್ಬಾಲ್ ಗ್ರೌಂಡ್. ಅಲ್ಲಿ ಕ್ರಿಕೆಟ್ ಇದೆ ನೋಡಿ, ಅಲ್ಲಿ ನಿಮಗೆ ನೆಟ್ಸ್ ಕಾಣ್ತಿದ್ರೆ ಅದು ಬ್ಲೂ ಕಲರ್ ನೆಟ್ಸ್, ಅದು ಕ್ರಿಕೆಟ್ದು. ಚೆನ್ನಾಗಿದೆ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಅಂತೂ ನೆಕ್ಸ್ಟ್ ಲೆವೆಲ್, ಸೂಪರಾಗಿದೆ. ಸೊ ಇವಾಗ ಕಾಲ್ ಮಾಡಿದ್ದೆ ನನ್ನ ಫ್ರೆಂಡಿಗೆ, ಅವನು ಇಡಪ್ಪ ಫೋನು ಅಂತ ಅವನು ಹಿಂದೆ ಕೂತ್ಕೊಂಡಾನೆ. ಇಡಪ್ಪ ಫೋನು, ಇವಾಗ ಬರೋಕ್ಕಾಗಲ್ಲ ನೀನು ಬರೋಕ್ಕಾಗಲ್ಲ, ಬೈತವ್ರು ಸ್ಟ್ರಿಕ್ಟ್. ಮೊದಲೇ ಅವರು ತಗೊಂಡ್ರೆ ಲೆಕ್ಚರ್ ಫುಲ್ ಸ್ಟ್ರಿಕ್ಟ್ ಇದ್ದಾರೆ. ಯಾಕೆ ಬೇಕಪ್ಪ, ಸುಮ್ಮನೆ ಯಾಕೆ ರಿಸ್ಕು, ಹೋಗ್ಬೇಕು. 30 ಮಿನಿಟ್ಸ್, ಇನ್ನು 26 ಮಿನಿಟ್ಸ್ ಏನೋ ಇದೆ. ಸೊ ಮುಗಿಸ್ಕೊಂಬಿಟ್ಟು 26 ನಿಮಿಷ ಹಿಂಗೆ ಕಳೆದು ಲೇಟ್ರ್ ಆನ್ ಹೋಗೋಣ. ಆಮೇಲೆ ಮತ್ತೇನು 1/4 ಗಂಟೆ ಬ್ರೇಕು, ಆಮೇಲೆ 2 ಅವರ್ ಕ್ಲಾಸು ವಿತ್ ಕ್ಯಾಡ್ ಲ್ಯಾಬು 3 ಗಂಟೆ ಇದೆ. ಅಂದರೆ 5:15 ತನಕ, 2:15 5:15 ತನಕ ಐತೆ. ಅದು ಹೆಂಗೆ ಕಳಿಯೋದು ನನಗೆ ದೇವರಣೆ ಗೊತ್ತಾಗ್ತಿಲ್ಲ. ಏನು ಮಾಡಬೇಕು, ಫಸ್ಟ್ ಕ್ಲಾಸ್ ಬೇರೆ ಹೆಂಗೆ ತಂದಿದೆ. ಸೊ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ನೋಡಬೇಕು. ಗೈಸ್, ಇವ್ರಿಗೆ ಸುಸ್ತಾಗಿದೆ ಅಂತ ಡೈನಿಂಗ್ ಟೇಬಲ್ ನೋಡೋಕೆ ಹೋಯ್ತು. ಬೇಡ ಅಂತ 4 ಸತಿ ಹೇಳಿದೆ, ಡೋಂಟ್ ಕೇರ್. ಇನ್ನೂ 10 ಸತಿ ಹೇಳಿರೋ ನನಗದು ಜಾಗ ಆಗಲ್ಲ ಕಣಮ್ಮ. ಅದಕ್ಕೇನೋ ಆನ್ಲೈನಲ್ಲಿ ಬುಕ್ ಮಾಡಿರಿ, ಚೆನ್ನಾಗಿ ಸಿಗುತ್ತೆ. ಗೈಸ್, ಬೈಕ್ ಬಂತು, ಎಲ್ಲರೂ ಹೋಗ್ಬೇಕು ಅಲ್ವಾ? ನಮ್ಮ ಎಲ್ಲಿ ಹೋಗ್ತೀವಿ? ಬೈಕ್ ಒಂದು 6,000 ಕಿಲೋಮೀಟರ್ ಮಾಡ್ಬೇಕು ಕಣಮ್ಮ. ಇಲ್ಲೇ ಓಡಾಡು, ದೂರ ಎಲ್ಲೋ. ಗೈಸ್, ಇವ್ರು ಎಲ್ಲೂ ಕಳಿಸಲ್ಲ. ಕಮೆಂಟ್ ಹಾಕಬೇಕು ಅಂದರೆ ನೀವು ಒಬ್ಬ ದೊಡ್ಡವನಾಗಿ, ನಂಗೆ ಎಷ್ಟು ಇವಾಗ 19 ಇಯರ್ಸ್ ಓಲ್ಡ್, ನಾನು ಕಾಲೇಜ್ ಹುಡುಗ, ಇಂಜಿನಿಯರಿಂಗ್, ಸ್ಪೆಸಿಫಿಕ್ ಆಗಿ ಇಂಜಿನಿಯರಿಂಗ್ ಕಾಲೇಜ್ ಹುಡುಗ ನಾನು. ನನ್ನನ್ನು ಎಲ್ಲೂ ಕಳಿಸ್ತಿಲ್ಲ. ಇಂಜಿನಿಯರಿಂಗ್ ಅಂದ ತಕ್ಷಣ ಕಳಿಸ್ತಾ ಇರಬೇಕು ಅಂತಲ್ಲ.
ದೊಡ್ಡವರು ಮೆಚುರಿಟಿ ಇರುತ್ತೆ, ಕಳಿಸ್ಬೇಕು, ರೆಸ್ಪಾನ್ಸಿಬಲ್ ಆಗಿ ಹೋಗಿ ಬರ್ತೀವಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದರೆ. ನೀವು ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ನಾನು ಹೆಂಗೆ ಅಂತಂದರೆ ರೆಸ್ಪಾನ್ಸಿಬಿಲಿಟಿ ಇದೆಯಾ ಅನ್ನೋದೇ ಭಯ ಅಲ್ಲ. ಅದು ತೋರಿಸ್ಬೇಕು ಅಂದರೆ ಬಿಡಬೇಕೆಲ್ಲರೂ. 2 ಸತಿನೂ ಹೋಗಿ ಬಂದಿದ್ದೀನಿ, ಅದು ಹಿಂಸೆ ಮಾಡಿ. ಅವಾಗ ಇವರ ಅಪ್ಪ ಅಮ್ಮ ಇಬ್ಬರು ಜಗಳಾಡ್ತಿರ್ತಾರೆ, ಜಗಳಾಡ್ಕೊಂಡು ಹೋಗಿ ಬಂದ್ವಿ. ಏನಕ್ಕೆ ಜಗಳ? ಅವತ್ತು ಹಿರೇಕಲ್ ಬೆಟ್ಟಕ್ಕೆ ಹೋಗ್ಬೇಕಾರೆ ನೀನು ಕಳ್ಸೋ ವಿಚಾರಕ್ಕೆ ಜಗಳ ನೋಡ್ರಿ ಇಂಥ ಜಗಳಾಡ್ತಾರೆ. ನಿನ್ನ ಕಳ್ಸೋ ವಿಚಾರಕ್ಕೆ ಅಪ್ಪ ಕಳಿಸ್ಬಿಟ್ಟು ಮುಂದೆ ಕಳಿಸ್ಬಿಟ್ಟು ಆಮೇಲೆ ನನ್ ಬೈತಾರಲ್ಲ, ಅದೇ ಹಾಕ್ಬೇಕು. ಎಲ್ಲೂ ಬಿಡಲ್ಲ. ಹೋಗ್ಬೇಕಾದ್ರೆ ನಿಮ್ಮ ಅಪ್ಪನ ಪರ್ಮಿಷನ್ ತಗೊಂಡು ನಿಮ್ದು ಯಾವಾಗ್ಲೂ ಇರುತ್ತಾ ಪರ್ಮಿಷನ್? ಅವ್ರು ಬಿಡಲ್ಲ ಅಂತ ಗೊತ್ತು, ಅದಕ್ಕೆ ಹೇಳ್ತಾರೆ. ಬಾಯ್ಲಿ